ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಮನು. ಎಲ್ರಿಗೂ ನಿಗೂಢ ಕಥೆಗಳಿಗೆ ಸ್ವಾಗತ. ಇವತ್ತು ನಾನು ಹೇಳ್ತಾ ಇರುವಂಥ ಕತೆ ಇದು ಒಂದು ರಿಯಲ್ ಲೈಫ್ ಇನ್ಸಿಡೆಂಟ್. ಈ ಕಥೆನ ಕೇಳ್ತಾ ಇದ್ದಾಗ ಒಂದಷ್ಟು ವಿಷಯಗಳಲ್ಲಿ ನನಗೆ ಥ್ರಿಲ್ಲಿಂಗ್ ಅಂತ ಅನ್ನಿಸ್ತು. ಸೊ ಅದೇ ಕಾರಣಕ್ಕೆ ಇವತ್ತು ನಿಮ್ಮ ಮುಂದೆ ತಗೊಂಡ್ಬಂದಿದ್ದೀನಿ. ಸೊ ಇನ್ಯಾಕೆ ತಡ ಮಾಡೋದು, ಈಗಲೇ ಹೆಡ್ಫೋನ್ಸ್ ಹಾಕೊಳ್ಳಿ. ಈ ಕಥೆಯಲ್ಲಿರುವಂಥ ರಿಯಲ್ ಫೀಲ್ನ ಎಕ್ಸ್ಪೀರಿಯನ್ಸ್ ಮಾಡೋಣ ಬನ್ನಿ. ಪ್ರಕಾಶ್ ನಮ್ಮ ಸಬ್ಸ್ಕ್ರೈಬರ್ ಅವರ ತಂದೆ. ಇವರು ಬೆಂಗಳೂರು ಯಲಹಂಕ ತಾಲೂಕಿನ ಕಡತ್ತನಮಲೆ ಅನ್ನೋ ಊರಿನವರು. ಪ್ರಕಾಶ್ ಅವರು ಒಬ್ರು ಇಂಜಿನಿಯರ್ ಆಗಿದ್ರು. ಇವರು ಕಾಂಟ್ರಾಕ್ಟ್ ಬಿಸ್ನೆಸ್ ಕೂಡ ಮಾಡ್ತಾ ಇದ್ರು. ಅಂದ್ರೆ ಈ ಲೇಔಟ್ ಡೆವಲಪ್ಮೆಂಟ್, ರೂರಲ್ ಡೆವಲಪ್ಮೆಂಟ್ ಈ ರೀತಿ. ಸಹಜವಾಗಿ ಇವರ ಬಿಸ್ನೆಸ್ ಅಲ್ಲಿ ತುಂಬಾ ಜನ ಪಾರ್ಟ್ನರ್ಸ್ ಇದ್ರು. ಅದ್ರಲ್ಲಿ ಒಬ್ರು ಪಾರ್ಟ್ನರ್, ಅವರ ಹೆಸರು ಅರವಿಂದ್. ಅರವಿಂದ್ ಅನ್ನೋರು ಪ್ರಕಾಶ್ ಅವ್ರಿಗೆ ತುಂಬಾನೇ ಕ್ಲೋಸ್ ಆಗಿದ್ರು ಕೂಡ. ಹಾಗೆ ಇವರಿಬ್ರು ಒಂಥರ ಫ್ರೆಂಡ್ಸ್ ತರಾನೇ ಇರ್ತಾ ಇದ್ರು. ಇವರಿಬ್ರು ಒಟ್ಟಿಗೆ ಸೇರಿ ತುಂಬಾ ಸ್ಮಾರ್ಟ್ ಆಗಿ ಬಿಸ್ನೆಸ್ ನ ರನ್ ಮಾಡ್ತಾ ಇದ್ರು. ಅದರಿಂದ ಇವ್ರಿಗೆ ಪ್ರಾಫಿಟ್ ಕೂಡ ತುಂಬಾ ಚೆನ್ನಾಗಿತ್ತು. ಯಲಹಂಕ ತಾಲೂಕು ಕಡತ್ತನಮಲೆ ಅನ್ನೋ ಊರಿಂದ ಸ್ಟೇಟ್ ಹೈವೇಗೆ 1 ಕಿಲೋಮೀಟರ್ ಡಿಸ್ಟೆನ್ಸ್ ಇತ್ತು. ಆ ರೋಡು ಒಂಥರ ಬ್ರಿಡ್ಜ್ ರೀತಿಯಲ್ಲಿತ್ತು. ಅದಕ್ಕೆ ಅಲ್ಲಿನ ಜನ ಕೆರೆ ರಸ್ತೆ ಅಂತಾನು ಕೂಡ ಹೇಳ್ತಾ ಇದ್ರು. ಪ್ರಕಾಶ್ ಅವರ ಪ್ರೊಫೆಷನ್ ಕಾರಣಗಳಿಂದ ಅವ್ರು ರಾತ್ರಿ ಹೊತ್ತು ಲೇಟ್ ಆಗಿ ಮನೆಗೆ ಬರ್ತಾ ಇದ್ರು. ಪ್ರಕಾಶ್ ಅವರು ಪ್ರತಿದಿನ ರಾತ್ರಿ ಕಾರಲ್ಲೇ ವಾಪಸ್ ಮನೆಗೆ ಬರ್ತಾ ಇದ್ರು. ಆದ್ರೆ ಅವತ್ ಒಂದಿನ ಏನಾಗಿತ್ತು ಅಂತ ಗೊತ್ತಿಲ್ಲ, ಏನೋ ಒಂದು ಇಂಪಾರ್ಟೆಂಟ್ ಕೆಲಸ ಇದ್ದಿದ್ರಿಂದ ಅವರು ಕಾರ್ನ ಮನೇಲಿ ಬಿಟ್ಟು ಬೈಕಲ್ಲಿ ತನ್ನ ಫ್ರೆಂಡ್ ಅರವಿಂದ್ ಜೊತೆ ಹೊರಗಡೆ ಹೋಗಿದ್ರು. ಸರಿಸುಮಾರು ರಾತ್ರಿ 2 ಗಂಟೆ ಆಗಿರಬಹುದು. ಆ ಮಧ್ಯರಾತ್ರಿ ಪ್ರಕಾಶ್ ಅವರು ಮತ್ತೆ ಅವರ ಸ್ನೇಹಿತ ಅರವಿಂದ್ ಅವರು ಬೈಕಲ್ಲೇ ಮನೆಗೆ ವಾಪಸ್ ಬರ್ತಾ ಇದ್ರು. ಇನ್ನೊಂದು ವಿಷಯ ಏನ್ ಗೊತ್ತಾ, ಪ್ರಕಾಶ್ ಅವರ ಮನೆಯಿಂದ ಅರವಿಂದ್ ಅವರ ಮನೆಗೆ 30 ಕಿಲೋಮೀಟರ್ ಡಿಫರೆನ್ಸ್ ಇತ್ತು. ಅರವಿಂದ್ ಅವರು ಪ್ರಕಾಶ್ಗೆ ಹೇಳ್ತಾರೆ, ಲೋ ಈಗಲೇ ಲೇಟ್ ಆಗಿದೆ, ನಾನು ಮನೆಗೆ ಹೊರಡ್ತೀನಿ, ನಿನ್ನ ಎಲ್ಲಿ ಡ್ರಾಪ್ ಮಾಡ್ಲಿ ಹೇಳು ಅಂತ. ಆಗ ಪ್ರಕಾಶ್ ಅವರು, ಸರಿ ನನ್ನ ನಮ್ಮ ಮನೆ ರೋಡ್ ಹತ್ರನೇ ಬಿಟ್ಬಿಡು, ನೀನ್ ಇಲ್ಲಿಂದ ಜೋಪಾನವಾಗಿ ಮನೆಗೆ ತಲುಪು ಅಂತ ಹೇಳ್ತಾರೆ. ಆಗ ಅರವಿಂದ್ ಅವರು ಪ್ರಕಾಶ್ ಅವರನ್ನ ಮನೆ ಹತ್ರನೇ ಬಿಟ್ಟು ಅವರ ಮನೆ ಕಡೆಗೆ ಹೊರಡ್ತಾರೆ. ಅಲ್ಲಿಂದ ಹೊರಡ್ಬೇಕಾದ್ರೆ ಒಂದು ರಸ್ತೆ ಸಿಗತ್ತೆ. ಆ ರಸ್ತೆ ಬಗ್ಗೆ ನಾನು ಆಗ್ಲೇ ಹೇಳಿದ್ನಲ್ವಾ, ಜನ ಎಲ್ರು ಅದನ್ನ ಕೆರೆ ರಸ್ತೆ ಅಂತ ಹೇಳ್ತಾರೆ ಅಂತ. ಯಾಕೆ ಅಂದ್ರೆ ಅದರ ಲೆಫ್ಟ್ ಸೈಡ್ ಪೂರ್ತಿ ಕೆರೆ ಇತ್ತು, ರೈಟ್ ಸೈಡ್ ಕಾಡ್ ತರ ಇತ್ತು. ಪ್ರಕಾಶ್ ಅವರು ಆರಾಮಾಗಿ ಮನೆಗೆ ಬಂದು ಮಲ್ಕೋತಾರೆ. ಆದ್ರೆ ಅರವಿಂದ್ ಅವರು ಅಲ್ಲಿಂದ ಮನೆಗೆ ಹೊರಡ್ಬೇಕಾದ್ರೆ ಒಂದು 300 ಮೀಟರ್ ದೂರ ಹೋಗಿರ್ಬೋದು ಅಷ್ಟೇ. ಅಷ್ಟರಲ್ಲೇ ಅವ್ರಿಗೊಂದು ಎಕ್ಸ್ಪೀರಿಯನ್ಸ್ ಆಗತ್ತೆ. ಅದೇನ್ ಗೊತ್ತಾ, ಅವರು ಆ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಯಾರೋ ಒಬ್ರು ಮುದುಕಿ ಬಿಳಿ ಸೀರೆಯಲ್ಲಿ ಅವ್ರ ಎದುರುಗಡೆ ಕಾಣಿಸ್ಕೊಳ್ತಾರೆ. ಬರೀ ಈ ರೀತಿ ಅವ್ರು ನೋಡಿದ್ರೆ ಅವ್ರಿಗೆ ಭಯ ಆಗ್ತಿರ್ಲಿಲ್ವೇನೋ, ಅಥವಾ ಅವರ ಭ್ರಮೆ ಅನ್ಕೊಂಡು ವಾಪಸ್ ಹೋಗ್ಬಿಡ್ತಿದ್ರೇನೋ. ಆದ್ರೆ ಅವತ್ ಅಲ್ಲಿ ಆಗಿದ್ದೇ ಬೇರೆ. ಅವತ್ ಅಲ್ಲಿ ನಡೆದಂತ ಇನ್ಸಿಡೆಂಟ್ ನಿಜವಾಗ್ಲೂ ಥ್ರಿಲ್ಲಿಂಗ್ ಆಗಿದೆ. ಅವತ್ತು ಅರವಿಂದ್ ಅವರು ಗಾಡಿನ ಮೂವ್ ಮಾಡ್ತಾ ಇದ್ರೆ ಅವ್ರ ಪಕ್ಕದಲ್ಲಿ ಇದ್ದಂತ ಅಜ್ಜಿನೂ ಕೂಡ ಅದೇ ರೀತಿ ಮೂವ್ ಆಗ್ತಾ ಇದ್ರು. ವಿಚಿತ್ರ ಏನು ಅಂತಂದ್ರೆ ಅರವಿಂದ್ ಅವರು ಗಾಡಿನ ಸ್ಪೀಡ್ ಆಗಿ ಮೂವ್ ಮಾಡಿದಾಗ ಆ ಅಜ್ಜಿನೂ ಕೂಡ ಅದೇ ಸಮಕ್ಕೆ ಸ್ಪೀಡ್ ಆಗಿ ಮೂವ್ ಆಗ್ತಾ ಇದ್ರು. ಇನ್ನೊಂದು ವಿಚಿತ್ರ ಏನು ಅಂತಂದ್ರೆ ಅರವಿಂದ್ ಅವರು ಗಾಡಿನ ಸ್ಲೋ ಮಾಡಿದಾಗ ಆ ಅಜ್ಜಿನೂ ಕೂಡ ಸ್ಲೋ ಆಗಿ ಮೂವ್ ಆಗ್ತಾ ಇದ್ರು. ಇದನ್ನ ನೋಡಿದಂತ ಅರವಿಂದ್ ಅವ್ರಿಗೆ ತುಂಬಾನೇ ಭಯ ಆಗ್ಬಿಡುತ್ತೆ. ಈ ಒಂದು ಇನ್ಸಿಡೆಂಟ್ ಆದ್ಮೇಲೆ ನಡೆದಿದ್ದಲ್ಲ ಒಂಥರ ವಿಚಿತ್ರನೇ. ಈ ಒಂದು ಇನ್ಸಿಡೆಂಟ್ ಒಂದು 20 ಸೆಕೆಂಡ್ ಆಗಿರಬಹುದು. ಆ ಒಂದು 20 ಸೆಕೆಂಡ್ ಇನ್ಸಿಡೆಂಟ್ ಇಂದ ಅರವಿಂದ್ ಅವ್ರಿಗೆ ಏನೇನೆಲ್ಲ ಪ್ರಾಬ್ಲಮ್ ಆಯ್ತು ಅನ್ನೋದನ್ನ ನಾನ್ ನಿಮ್ಗೆ ಹೇಳ್ತೀನಿ ಬನ್ನಿ. ಅರವಿಂದ್ ಅವರು ಬೈದಲ್ಲೇ ಆ ರೋಡಿಂದ ಹೇಗೋ ಹೈವೇಗೆ ಸೇರ್ಕೋತಾರೆ. ಹೈವೇಯಿಂದ ಮನೆಗೂ ಕೂಡ ಹೋಗಿ ಸೇರ್ಕೋತಾರೆ. ಆದ್ರೆ ಅವರ ಹೆಲ್ತ್ ಅಲ್ಲಿ ತುಂಬಾನೇ ಡಿಫ್ರೆನ್ಸಸ್ ಆಗತ್ತೆ. ಆಮೇಲೆ ಇನ್ನೊಂದು ವಿಚಿತ್ರ ಏನು ಅಂತಂದ್ರೆ ಅವ್ರಿಗೆ ಒಂದು ಮಾತು ಕೂಡ ಆಡೋದಕ್ಕಾಗಲ್ಲ. ಕಂಪ್ಲೀಟ್ಲಿ ಮಾತು ನಿಂತೋಗ್ಬಿಟ್ಟಿರುತ್ತೆ. ನೀವೇನಾದ್ರೂ ನನ್ನ ಚಾನಲ್ನ ಹಳಿ ಸಬ್ಸ್ಕ್ರೈಬರ್ ಆಗಿದ್ರೆ ಅಥವಾ ನೀವೇನಾದ್ರೂ ನನ್ನ ವಿಡಿಯೋಸ್ಗಳನ್ನ ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ, ಇದೇ ರೀತಿಯಾದ ಒಂದು ಎಕ್ಸ್ಪೀರಿಯನ್ಸ್ ಇನ್ನೊಬ್ರಿಗೂ ಕೂಡ ಆಗಿತ್ತು. ಅಂದ್ರೆ ಆ ಒಂದು ಇನ್ಸಿಡೆಂಟ್ ಅಲ್ಲಿ ನಡೆಯುವಂತ ಒಂದು ಶಾಕ್ ಏನಿದೆಯೋ ಆ ಶಾಕ್ ಇಂದ ಮಾತೆ ಕಂಪ್ಲೀಟ್ಲಿ ನಿಂತೋಗಿತ್ತು. ಎಷ್ಟು ವಿಚಿತ್ರ ಅಲ್ವಾ? ಈ ಕಥೆಯಲ್ಲೂ ಕೂಡ ಅದೇ ರೀತಿಯಾದ ರಿಯಾಕ್ಷನ್ಸ್ ಗಳಾಗಿದೆ. ಅರವಿಂದ್ ಅವರು ಮೂಲತಃ ರಾಜಸ್ಥಾನದವರು. ಇವರು ಬೆಂಗಳೂರಲ್ಲಿ ಕೇವಲ ಬಿಸ್ನೆಸ್ಗೋಸ್ಕರ ಮಾತ್ರ ಬಂದಿದ್ರು. ಯಾವಾಗ ಈ ಇನ್ಸಿಡೆಂಟ್ ಆಗುತ್ತೋ ಇವರನ್ನ ಮತ್ತೆ ಇವರ ಮನೆಯವರು ರಾಜಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ. ರಾಜಸ್ಥಾನದಲ್ಲಿ ಸ್ವಲ್ಪ ಸಮಯ ಕಳೆದ ಮೇಲೆ ಅವ್ರಿಗೆ ಅಂತರ ಕಟ್ಸಿ ಸ್ವಲ್ಪ ಈ ಪೂಜೆಗಳೆಲ್ಲ ಮಾಡಿಸಿದ್ಮೇಲೆ ಅವರು ನಾರ್ಮಲ್ ಸ್ಟೇಜ್ಗೆ ಬರ್ತಾರೆ. ಅಲ್ಲಿವರೆಗೂ ಅವ್ರು ಒಂದು ಮಾತು ಕೂಡ ಆಡ್ತಾ ಇರ್ಲಿಲ್ವಂತೆ. ಆದ್ರೂ ಅವತ್ತು ಅಲ್ಲಿ ನೋಡ್ದಂತ ಆ ಮುದುಕಿ ಯಾರು, ಆ ವಿಷಯದ ಬಗ್ಗೆ ಅವ್ರಿಗೆ ಕ್ಲಾರಿಟಿನೇ ಸಿಗೋದಿಲ್ಲ. ಈ ಕಡೆ ಪ್ರಕಾಶ್ ಅವರು ನೆಕ್ಸ್ಟ್ ಡೇನೆ ಅರವಿಂದ್ ಅವ್ರಿಗೆ ಕಾಲ್ ಟ್ರೈ ಮಾಡ್ತಾ ಇರ್ತಾರೆ. ಆದ್ರೆ ಅರವಿಂದ್ ಅವರು ಕಾಲೇ ಪಿಕ್ ಮಾಡೋದಿಲ್ಲ. ಅರವಿಂದ್ ಅವ್ರಿಗೆ ಈ ರೀತಿ ಇನ್ಸಿಡೆಂಟ್ಸ್ ಗಳಾಗಿರೋದು, ಅವರು ರಾಜಸ್ಥಾನ್ಗೆ ವಾಪಸ್ ಹೋಗಿರೋದು ಯಾವುದು ಕೂಡ ಪ್ರಕಾಶ್ ಅವ್ರಿಗೆ ಗೊತ್ತಿರೋದಿಲ್ಲ. 1-2 ವಾರ ಆದ್ಮೇಲೆ
ಅರವಿಂದ್ ಅವರೇ ಪ್ರಕಾಶ್ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಎಲ್ಲ ವಿಷಯವನ್ನ ಶೇರ್ ಮಾಡ್ಕೋತಾರೆ. ಆ ವಿಷಯನ ಕೇಳಿದಾಗ ಪ್ರಕಾಶ್ ಅವ್ರಿಗೂ ಶಾಕ್ ಆಗತ್ತೆ. ಇದನ್ನ ನಂಬಬೇಕೋ ಬಿಡ್ಬೇಕೋ ಅನ್ನೋ ಕನ್ಫ್ಯೂಷನ್ ಇರಲಿಲ್ಲ. ಯಾಕೆ ಅಂತಂದ್ರೆ ಅರವಿಂದ್ ಅವರು ಒಬ್ರು ಪ್ರಾಕ್ಟಿಕಲ್ ಪರ್ಸನ್. ಅವ್ರಿಗೆ ಈ ರೀತಿಯಾದ ಇನ್ಸಿಡೆಂಟ್ಸ್ಗಳ ಮೇಲೆ ಅಷ್ಟಾಗಿ ನಂಬಿಕೆ ಇಲ್ಲ. ಆದ್ರೆ ಅವರೇ ಈ ರೀತಿಯಾದ ಇನ್ಸಿಡೆಂಟ್ಸ್ಗಳನ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ದಾರೆ ಅಂತ ಕೇಳಿದಾಗ ಆಕ್ಚುಲಿ ಭಯ ಆಗುತ್ತೆ. ಈ ನೆಗೆಟಿವ್ ಎನರ್ಜೀಸ್ಗಳ ಇನ್ಸಿಡೆಂಟ್ಸ್ಗಳು ಎಕ್ಸ್ಪೀರಿಯನ್ಸಸ್ಗಳು ಆಗುತ್ತೆ ಅನ್ನೋದಕ್ಕೆ ಈ ಒಂದು ಕಥೆನೂ ಕೂಡ ಒಂದು ಎಕ್ಸಾಂಪಲ್ ಆಗಬಹುದು. ಈವನ್ ನಾನು ಅಷ್ಟೇ, ಈಗಲೂ ಅಷ್ಟೇ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತೀನಿ. ಆದ್ರೆ ಒಂದಷ್ಟು ಪ್ರಶ್ನೆಗಳಿಗೆ ಉತ್ತರ ಸಿಗೋದೇ ಇಲ್ಲ. ನೆಗೆಟಿವ್ ಎನರ್ಜೀಸ್ಗಳು ಇದೇ ಇಲ್ಲ ಅಂತ ಯಾರು ಪ್ರೂವ್ ಮಾಡೋದಕ್ಕೂ ಆಗಿಲ್ಲ. ಆದ್ರೆ ಅದನ್ನ ಖಂಡಿತವಾಗ್ಲೂ ಎಕ್ಸ್ಪೀರಿಯನ್ಸ್ ಮಾಡಬಹುದು. ಇವಾಗೆ ಆಗತ್ತೆ ಅವಾಗೆ ಆಗತ್ತೆ ಅಥವಾ ಎಲ್ರಿಗೂ ಕಾಣುತ್ತೆ ಅಂತ ಅಲ್ಲ. ಅದು ನಮ್ಮ ಕಣ್ಣಿಗೆ ಕಾಣಿಸ್ಬೇಕು ಅಥವಾ ನಮ್ಮ ಸಮಯ ಕೆಟ್ಟಿತ್ತು ಅಂದ್ರೆ ಅದು ಯಾವಾಗ ಬೇಕಾದ್ರೂ ಎಕ್ಸ್ಪೀರಿಯನ್ಸ್ ಆಗಬಹುದು. ಆ ಒಂದು ಎಕ್ಸ್ಪೀರಿಯನ್ಸ್ ನ ಎಷ್ಟೇ ಜನರ ಹತ್ರ ಹೇಳಿದ್ರು ಕೂಡ ಅದ್ರಲ್ಲಿ ಆದಂತ ರಿಯಲ್ ಫೀಲ್ ಯಾರಿಗೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೋ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಸೊ ನಿಮಗೂ ಇದೇ ರೀತಿಯಾದ ಎಕ್ಸ್ಪೀರಿಯನ್ಸ್ ಆಗಿದ್ರೆ ಅದನ್ನ ನನ್ನ ಹತ್ರ ಶೇರ್ ಮಾಡ್ಕೊಬೇಕು ಅಂತ ಇದ್ರೆ ಶೇರ್ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿ ಬಂದು ಡೈರೆಕ್ಟ್ ಆಗಿ ಮೆಸೇಜ್ ಮಾಡಬಹುದು. ಈಗ ಇನ್ನೊಂದು ಇಂಟ್ರೆಸ್ಟಿಂಗ್ ಕಥೆನ ಹೇಳ್ತೀನಿ, ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ಕೇಳಿ. ಈಗ ಇನ್ನೊಂದು ಇಂಟ್ರೆಸ್ಟಿಂಗ್ ಕಥೆನ ನಿಮಗೋಸ್ಕರ ಹೇಳ್ತೀನಿ, ಬನ್ನಿ. ಗೋವಿಂದ್ ಇವರು ಯಲಹಂಕ 4th ಫೇಸ್ ಅಲ್ಲಿ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಸ್ಟೇ ಆಗಿರ್ತಾರೆ. ಆ ಅಪಾರ್ಟ್ಮೆಂಟ್ ನ ರಿಯಲ್ ಫೋಟೋನು ಕೂಡ ತೋರಿಸ್ತೀನಿ ನೋಡಿ. ಈ ಒಂದು ಇನ್ಸಿಡೆಂಟ್ ನಡೆದಿರೋದು 2020 ಕೋವಿಡ್ ಸಮಯದಲ್ಲಿ. ಗೋವಿಂದ್ ಅವರು ಇದ್ದಂತ ಅಪಾರ್ಟ್ಮೆಂಟ್ ಅಲ್ಲೇ ಒಬ್ರು ಲೇಡಿ ಕೂಡ ವಾಸವಾಗಿದ್ರು. ಒಂದು ದಿನ ಆ ಲೇಡಿ ಟೆರೆಸ್ ಮೇಲೆ ಹೋಗಿರ್ತಾರೆ. ಅವ್ರಿಗೆ ಏನಾಗತ್ತೆ, ಹೆಂಗ್ ಬಿದ್ರು, ಏನ್ ಕತೆನೂ ಗೊತ್ತಿಲ್ಲ. ಆದ್ರೆ ಅವರು ಒಂದು ಟ್ಯಾಂಕ್ ಒಳಗಡೆ ಬಿದ್ದು ಹೋಗಿರ್ತಾರೆ. ಟ್ಯಾಂಕ್ ಒಳಗೆ ಬಿದ್ದಿದ್ರಿಂದ ಆ ಒಂದು ಬಿಲ್ಡಿಂಗ್ ಅಲ್ಲಿ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ಅದು ಎಲ್ರಿಗೂ ಗೊತ್ತಾಗೋ ಅಷ್ಟರಲ್ಲಿ 4ರಿಂದ 5 ದಿನ ಆಗೋಗಿರುತ್ತೆ. ಅಪಾರ್ಟ್ಮೆಂಟ್ ಅಲ್ಲಿ ಇದ್ದಂತ ಎಲ್ರಿಗೂ ಕೂಡ ಏನೋ ಒಂಥರ ಕೆಟ್ಟ ಸ್ಮೆಲ್ ಬರ್ತಾ ಇತ್ತು. ಆಗ ಆ ಅಪಾರ್ಟ್ಮೆಂಟ್ ಅಲ್ಲಿ ಇರುವಂತ ಎಲ್ರಿಗೂ ಗೊತ್ತಾಗತ್ತೆ ಆ ಸ್ಮೆಲ್ ಬರ್ತಾ ಇರೋದು ವಾಟರ್ ಟ್ಯಾಂಕ್ ಇಂದ ಅಂತ. ಟ್ಯಾಂಕ್ ಕ್ಲೀನರ್ಸ್ ನ ಕರೆಸಿ ಕ್ಲೀನ್ ಮಾಡಿಸುವಾಗ ಗೊತ್ತಾಗತ್ತೆ ಆ ಒಂದು ಟ್ಯಾಂಕ್ ಒಳಗೆ ಒಂದು ಶವ ಇದೆ ಅಂತ. 4-5 ದಿನ ಆಗಿದೆ ಆ ಬಾಡಿಗೆ ಅಂತಂದ್ರೆ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ ಯಾವ ಪರಿಸ್ಥಿತಿ ಆ ಬಾಡಿ ಇತ್ತು ಅಂತ. ಇದನ್ನ ನೋಡಿದಂತ ಅಪಾರ್ಟ್ಮೆಂಟ್ ಅಲ್ಲಿರುವಂತ ಎಲ್ರಿಗೂ ಕೂಡ ಶಾಕ್ ಆಗ್ಬಿಡುತ್ತೆ. ಅಲ್ಲಿಂದ ಬಾಡಿ ತೆಗೆದು ಎಲ್ಲನೂ ಕ್ಲಿಯರ್ ಮಾಡ್ತಾರೆ. ಸ್ವಲ್ಪ ದಿನ ಏನು ಪ್ರಾಬ್ಲಮ್ ಇರಲ್ಲ. ಆದ್ರೆ ಕೆಲವು ತಿಂಗಳುಗಳಾದ್ಮೇಲೆ ಒಂದಷ್ಟು ಪ್ರಾಬ್ಲಮ್ಗಳು ಶುರುವಾಗುತ್ತೆ. ಆ ಒಂದು ಘಟನೆ ನಡೆದು 2ರಿಂದ 3 ತಿಂಗಳಾಗಿರಬಹುದು. ಆಗ ಒಂದೊಂದಾಗಿ ಒಬ್ಬೊಬ್ಬರಿಗೆ ಎಕ್ಸ್ಪೀರಿಯನ್ಸ್ ಆಗೋದಕ್ಕೆ ಶುರುವಾಗುತ್ತೆ. ಗೋವಿಂದ್ ಅವ್ರಿಗೂ ಕೂಡ ಮನೆ ಸುತ್ತಮುತ್ತ ಗೆಜ್ಜೆ ಸದ್ದುಗಳು ಕೇಳಿಸ್ತಾ ಇರುತ್ತೆ. ಇದನ್ನ ಅಪಾರ್ಟ್ಮೆಂಟ್ ಅಲ್ಲಿ ಡಿಸ್ಕಸ್ ಮಾಡಿದಾಗ ಎಷ್ಟೋ ಜನ ಸೇಮ್ ಒಂದೇ ತರ ಎಕ್ಸ್ಪೀರಿಯನ್ಸಸ್ ಗಳನ್ನ ಶೇರ್ ಮಾಡ್ಕೊಳ್ತಾ ಇದ್ರು. ಪ್ರತಿ ಸಲ ಎಕ್ಸ್ಪೀರಿಯನ್ಸ್ ಆಗ್ತಾ ಇದ್ದಾಗ ಇವ್ರ ತಲೆಗೆ ಬರ್ತಾ ಇದ್ದಿದ್ ಒಂದೇ, ಅದು ಆ ಲೇಡಿ ಆತ್ಮನೆ ಅಂತ. ಇನ್ನು ಕೆಲವು ದಿನಗಳಾದ್ಮೇಲೆ ರಾತ್ರಿ ಹೊತ್ತು ಮನೆ ಡೋರ್ನ ಯಾರೋ ನಾಕ್ ಮಾಡೋ ತರ ಸದ್ದುಗಳು ಕೂಡ ಕೇಳಿಸುತ್ತೆ. ಗೋವಿಂದ್ ಅವರ ಮನೆ ಪಕ್ಕ ಒಬ್ರು ಪೊಲೀಸ್ ಕೂಡ ವಾಸವಾಗಿರ್ತಾರೆ. ಅವರು ಡ್ಯೂಟಿ ಮುಗಿಸ್ಕೊಂಡು ಒಂದೊಂದ್ಸಲ ಲೇಟ್ ಆಗಿ ಮನೆಗೆ ಬರ್ತಾ ಇರ್ತಾರೆ. ಅವ್ರಿಗೂ ಕೂಡ ಒಂದು ಎಕ್ಸ್ಪೀರಿಯನ್ಸ್ ಆಗತ್ತೆ. ಅವತ್ ರಾತ್ರಿ ಆ ಪೊಲೀಸ್ ಆಫೀಸರ್ ಮನೆಗೆ ಬರ್ತಾ ಇರ್ಬೇಕಾದ್ರೆ ಸಮಯ 2 ಗಂಟೆ ಆಗಿತ್ತು. ಅವರು ಆರಾಮಾಗಿ ಮನೆ ಹತ್ತತ್ರ ಬರ್ತಿರ್ಬೇಕಾದ್ರೆ ಅವ್ರಿಗೆ ಏನೋ ಒಂಥರ ಫೀಲ್ ಆಗ್ತಾ ಇರತ್ತೆ. ಅವರು ಟೆರೆಸ್ ನ ಅಬ್ಸರ್ವ್ ಮಾಡ್ತಾರೆ. ಆಗ ಗೊತ್ತಾಗತ್ತೆ ಆ ಒಂದು ಅಪಾರ್ಟ್ಮೆಂಟ್ ನ ಟೆರೆಸ್ ಮೇಲೆ ಒಬ್ರು ಲೇಡಿ ನಿಂತ್ಕೊಂಡಿದ್ದಾರೆ ಅಂತ. ಆ ಲೇಡಿ ಒಂಥರ ಬಿಳಿ ಸೀರೆಲೆ ಕಾಣಿಸ್ಕೊಳ್ತಿದ್ರು ಅಂತ ಆ ಪೊಲೀಸ್ ಆಫೀಸರ್ ಕೂಡ ಹೇಳ್ಕೊತಾರೆ. ಈ ಒಂದು ಇನ್ಸಿಡೆಂಟ್ ಆದ್ಮೇಲೆ ಅಲ್ಲಿರುವಂತ ಅಪಾರ್ಟ್ಮೆಂಟ್ ಅಲ್ಲಿರೋರು ಎಲ್ರಿಗೂ ಕೂಡ ಕನ್ಫರ್ಮ್ ಆಗುತ್ತೆ ಈ ಒಂದು ಆತ್ಮ ಇಲ್ಲಿ ಲೇಡಿ ಒಬ್ರು ತೀರ್ಕೊಂಡಿದ್ರು ಅಲ್ವಾ ಅವ್ರದೇ ಅಂತ. ಯಾಕೆ ಗೊತ್ತಾ, ಆ ಲೇಡಿ ಸಾಯೋಕಿನ ಮುಂಚೆ ಯಾಕೆ ಟೆರೆಸ್ಗೆ ಹೋಗಿದ್ರು ಅಂತ ಗೊತ್ತಿಲ್ಲ. ಅವ್ರು ಹೇಗೆ ಆಯ ತಪ್ಪಿ ಬಿದ್ರು ಅಂತನೂ ಗೊತ್ತಿಲ್ಲ. ಆದ್ರೆ ಆ ಲೇಡಿ ಕಾಣಿಸ್ತಾ ಇದ್ದಿದ್ದು ಟೆರೆಸ್ ಮೇಲೆ. ಟೆರೆಸ್ ತುದಿಯಲ್ಲಿ ನಿಂತಿರೋ ತರ ಆ ಪೊಲೀಸ್ಗೂ ಕೂಡ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಆ ಅಪಾರ್ಟ್ಮೆಂಟ್ ಅಲ್ಲಿ ಈ ಎಲ್ಲ ಎಕ್ಸ್ಪೀರಿಯನ್ಸಸ್ ಗಳು ಆಗ್ತಾ ಇದ್ದಾಗ ಅಲ್ಲಿ ಯಾರಿಗೂ ಕೂಡ ರಾತ್ರಿ ಹೊತ್ತು ಸರಿಯಾಗಿ ನಿದ್ದೆ ಬರ್ತಾ ಇರೋದಿಲ್ಲ. ಏನೋ ಒಂಥರ ಅನ್ಕಂಫರ್ಟಬಲ್ ಫೀಲ್ ಇರುತ್ತೆ. ರಾತ್ರಿ 12ರಿಂದ 1 ಗಂಟೆ ಆದ್ರೆ ಸಾಕು ಯಾರೋ ಡೋರ್ ತಟ್ಟೋ ತರ ಗೆಜ್ಜೆ ಸದ್ಗಳು ಕಂಟಿನ್ಯೂಸ್ಲಿ ಕೇಳಿಸ್ತಾ ಇತ್ತು. ಯಾವಾಗ ಈ ಇನ್ಸಿಡೆಂಟ್ಸ್ ಗಳು ಜಾಸ್ತಿ ಆಗುತ್ತೋ ಆ ಅಪಾರ್ಟ್ಮೆಂಟ್ ಅಲ್ಲಿ ಇರುವಂತ ಎಲ್ರಿಗೂ ಕೂಡ ಇದ್ರ ಬಗ್ಗೆ ಕ್ಲಾರಿಟಿ ಸಿಗುತ್ತೆ, ಇದು ಆ ಲೇಡಿ ಆತ್ಮನೆ ಅಂತ. ಎಲ್ರು ಡಿಸೈಡ್ ಮಾಡಿ ಆ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಪೂಜೆ ಮಾಡಿಸ್ತಾರೆ. ಆ ಒಂದು ಪೂಜೆ ಮಾಡಿಸಿದ ಮೇಲೆ ಎಲ್ಲಾ ಪ್ರಾಬ್ಲಮ್ಸ್ಗಳು ಸಾಲ್ವ್ ಆಗುತ್ತೆ. ಆದ್ರೆ ಕೊನೆಯದಾಗಿ ಕಾಡುವಂತ ಪ್ರಶ್ನೆ ಏನ್ ಗೊತ್ತಾ, ಆ ಲೇಡಿ ಯಾಕೆ ಟೆರೆಸ್ ಮೇಲೆ ಹೋಗಿದ್ರು? ಅವರು ಆ ಟೆರೆಸ್ ಮೇಲೆ ಹೋಗೋದಕ್ಕೂ ಒಂದು ಕಾರಣ ಇತ್ತು ಅಂತ ಅನ್ಕೊಳ್ಳೋಣ. ಆದ್ರೂ ಆ ವಾಟರ್ ಟ್ಯಾಂಕ್ ಒಳಗಡೆ ಹೇಗ್ ಬಿದ್ರು? ಇದೆಲ್ಲ ಪ್ರಶ್ನೆಗಳಾಗಿ ಉಳ್ಕೊಳ್ಳ. ಇದಾಗಿತ್ತು ಇವತ್ತಿನ ನಿಗೂಢ ಕತೆ.
ಒಂದಷ್ಟು ಕತೆಗಳಲ್ಲಿ ಕ್ಲಾರಿಟಿ ಸಿಗುತ್ತೆ, ಒಂದಷ್ಟು ಕತೆಗಳಲ್ಲಿ ನಿಗೂಢತೆಗಳು ಇನ್ನೂ ಅಡಗಿರ್ತವೆ. ಮುಂದಿನ ವಿಡಿಯೋಸ್ಗಳಲ್ಲಿ ಆ ನಿಗೂಢತೆಗಳನ್ನ ಬಿಡಿಸುವಂತ ಕೆಲಸ ನಾನು ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್.